ರಾಜ್ಯ ಸರ್ಕಾರದ ವಿರುದ್ಧ ಕಲಬುರಗಿ ನಗರದಲ್ಲಿ ಬಿಜೆಪಿ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ರಸ್ತೆ ತಡೆದು ಮುಖಂಡರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರಾದ ಚಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಹಾಗೂ ಕಲಬುರಗಿ ನಗರದಲ್ಲಿ ನಡೆದ ಹನಿ ಟ್ರ್ಯಾಕ್ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಚಲುವಾದಿ ನಾರಾಯಣಸ್ವಾಮಿ ಅವರು ಕಲಬುರಗಿ ರಸ್ತೆಯನ್ನು ತೋರಿಸಿ ಕಾಂಗ್ರೆಸ್ನವರು ಮತದಾರರು ಮುಂದಿನ ಚುನಾವಣೆಯಲ್ಲಿ ಇದೇ ರಸ್ತೆ ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾರೆ ಎಂದು ಹೇಳಿದರು. ಎಲ್ಲಿ ನೋಡಿದರಲ್ಲಿ ಗುಂಡಿಗಳು ಬಿದ್ದಿವೆ. ನಾನು ತೋರಿಸ್ತೇನೆ ನಿಮಗೆ. ಈ ಗುಂಡಿಗಳು ನೋಡ್ರಿ, ಈ ಗುಂಡಿಗಳೆಲ್ಲ ನಾವು ಮುಚ್ಚಬೇಕಾ? ನೋಡಿ, ಅಲ್ಲಿ ಕೂಡ ಅವ್ರು ನಿಂತಿದ್ದಾರೆ, ಇಲ್ಲಿ ಕೂಡ ಗುಂಡಿಗಳು ಬಿದ್ದಿವೆ. ಈ ಗುಂಡಿಗಳನ್ನು ನಾವು ಮುಚ್ಚಬೇಕಾ ಇಲ್ಲ ಸರ್ಕಾರ ಮುಚ್ಚಬೇಕಾ? ಇಲ್ಲಿ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಯೇ ಜನರಲ್ಲಿ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ತಿಂಗಳಿಗೊಂದು ಸಾರಿ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಯಾಕಂದರೆ ಅವರು ಭಾಳ ಬ್ಯುಸಿ, ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರು ಯಾವಾಗಲೂ. ಇಲ್ಲಿಗೆ ಮಾತ್ರ ಟೂರ್ ಬಂದಂಗೆ ಬರ್ತಾರೆ, ಟೂರಿಗೆ ಬರ್ತಾರೆ. ಯಾರಾದರೂ ಮದುವೆಗೆ ಏನನ್ನ ಕರೆದ್ರೆ ಊಟ ಹಾಕ್ತಾರೆ ಅಂತಂದಾಗ ಮಾತ್ರ ಬರ್ತಾರೆ ಅವರು, ಇಲ್ಲಾಂದರೆ ಬರಲ್ಲ ಅಂತೇಳಿ ಜನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಏನು ಕೆಲಸ ಇಲ್ದಿದ್ರು ಎಲ್ಲ ಅವ್ರ ಮೂಗು ಸ್ವಲ್ಪ ಉದ್ದ ಇದೆ. 34 ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಮೂಗು ಸುಚ್ಚಿ ಬರ್ತಾರೆ ಅವರು. ಆದರೆ ಅವರದೇ ಆದ ಈ ಜಿಲ್ಲೆನಲ್ಲಿ ಕೆಲಸ ಮಾಡೋದಿಲ್ಲ, ಕೇಳೋರಿಲ್ಲ. ಇಲ್ಲಿ ಎಲ್ಲ ಜನ ಕಂಗಾಲಾಗಿದ್ದಾರೆ. ಈ ಗುಣಿಗಳನ್ನು ಮುಚ್ಚಕ್ಕಾಗಿಲ್ಲ ಅಂದರೆ ಏನು ಸಂಕೋಚ ಪಡಬೇಡಿ. ಸರ್ಕಾರದ ಜನರ ಸಂಕಷ್ಟ ಕೇಳಲಿಕ್ಕೆ ಇರೋದು. ಚುನಾವಣೆ ಬಂದರೆ ಈ ಗುಂಡಿಗಳಿದೆಯಲ್ಲ, ಈ ಗುಂಡಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎಲ್ಲರೂ ಸೇರಿ ಮುಚ್ಚುತ್ತಾರೆ. ಈ ಗುಂಡಿ ಮುಚ್ಚಬೇಡಿ ನೀವು, ಆ ಗುಂಡಿ ಹಾಗೇ ಇರಲಿ. ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಗೆ ಬಂದರೆ ನಮ್ಮ ಜನ ಆ ಗುಂಡಿಯಲ್ಲಿ ನಿಮ್ಮ ಪಕ್ಷವನ್ನು ಮುಚ್ಚುತ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಇಲ್ಲಿ ಸಚಿವ ಸಂಪುಟ ನಡೀತದೆ ಅಂತ ಕೇಳ್ಪಟ್ಟೆ. ಏನಕ್ಕೆ ಸಚಿವ ಸಂಪುಟ ನಡೀಬೇಕಿಲ್ಲಿ? ಕಲ್ಯಾಣ ಕರ್ನಾಟಕದ ಕಥೆಗಳು ನಿಮಗೆ ಗೊತ್ತಿದೆಯಾ? ಸಮಸ್ಯೆಗಳು ನಿಮ್ಗೆ ಅರಿವಿದೆಯಾ? ಇತ್ತೀಚೆಗೆ ಹೆಚ್ಚು ಮಳೆ ಬಂದು ರೈತರ ಎಲ್ಲ ಬೆಳೆ ನಾಶ ಆಗಿದೆ. ಅದನ್ನು ₹1 ಕೊಡಲಿಕ್ಕೆ ನಿಮ್ಮಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ. ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ. ಇಂಥ ಪರಿಸ್ಥಿತಿ ಇದೆ. ನೀವು ಬಂದು ಮಾಡುವಂಥದ್ದೇನಿದೆ ಅಂದರೆ ಕಾಂಗ್ರೆಸ್ಸಿನ ನಾಟಕ ಪ್ರಾರಂಭ ಆಗಿದೆ. ಈ ನಾಟಕ ಕಂಪನಿ ನಾಳೆ ಗುಲ್ಬರ್ಗಾಗೆ ಬರ್ತಾರೆ, ಆರಾಮಾಗಿ ಇಲ್ಲಿ ಕೂತ್ಕೊಳ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಏನೋ ಒಂದು ಇಲ್ಲಿನ ಸಚಿವರೊಂದು ಹೇಳ್ತಾ ಇದ್ರು, ಏನು ಕಿಸ್ಮಿಸ್ ತಿನ್ನಕ್ಕೆ ಬರ್ತೀರಾ ಕಿಸ್ಮಿಸ್ ಅಂತ ಭಾಳ ಸಾರಿ ಹೇಳಿದ್ರು. ಆ ಮಾತು ಕೇಳಿಸಿತ್ತು, ನನಗೆ ಜ್ಞಾಪಕ ಇದೆ. ಅಂದರೆ ಈಗ ಸಿದ್ದರಾಮಯ್ಯನವ್ರು ಕ್ಯಾಬಿನೆಟ್ ಇಲ್ಲಿ ಮಾಡ್ತಾರಲ್ಲ, ಇವರೇನು ಕಿಸ್ಮಿಸ್ ತಿನ್ನಕ್ಕೆ ಬರೋದು ಇಲ್ಲ ಸಮಸ್ಯೆ ಕೇಳಕ್ಕೆ ಬರ್ತಾರ? ಇದನ್ನ ಸ್ಪಷ್ಟಪಡಿಸಿ. ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಇವತ್ತು ನೋಡಿದ್ರೆ ಆಳಂದ್ ಒಂದೇ ಕಡೆ 3 ಜನ ಮರ್ಡರ್ ಆಗಿದೆ, ಕೇಳೋರಿಲ್ಲ. 2 ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮರ್ಡರ್ ಆಗಿದೆ, ಇವತ್ತಿಗೆ FIR ಆಗ್ತಾ ಇಲ್ಲ. ಆಯ್ತಾ? ಬೇರೆ ಬೇರೆ ತಾಲೂಕುಗಳಲ್ಲಿ ದಲಿತರ ಮೇಲೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಅವರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಬಾಯ್ಕಾಟ್ ಮಾಡ್ತಿದ್ದಾರೆ. ಇದೇ ಪಕ್ಕದ ಯಾದಗಿರಿನಲ್ಲಿ ಒಬ್ಬ
ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಕೊಂಡು ಹೋಗಿದ್ದಾರೆ. ಅದು ನಿನ್ನೆ 2 ತಿಂಗಳಿಂದ ಅದ್ರದ್ದು ಇದು ಕೂಡ ಮಾಡಿರಲಿಲ್ಲ, ರಿಪೋರ್ಟೇ ಬಂದಿರಲಿಲ್ಲ. ನಿನ್ನೆ ನೋಡಿದರೆ ಸಡನ್ನಾಗಿ ನಿನ್ನೆ ಸಂಜೆ, ಯಾಕೆಂದರೆ ನಾಳೆ ಇಲ್ಲಿಗೆ ಬರ್ತಾರಲ್ಲ, ಅದಕ್ಕೆ ಪತ್ರಕರ್ತರು ಕೇಳಿಬಿಡ್ತಾರೆ, ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಅದು ಸೂಯಿಸೈಡ್ ಮಾಡಿ ಅಲ್ಲ, ಏನೋ ಹಾರ್ಟ್ ಅಟ್ಯಾಕು ಅಂತ. ಇಲ್ಲಿವರೆಗೂ ಹೇಳಿದ್ದು ಅದು ಸೂಯಿಸೈಡು ಅಂತ, ಈಗ ಹಾರ್ಟ್ ಅಟ್ಯಾಕು. ಆದರೆ ಜನರಿಗೆ ಅನುಮಾನ ಇರೋದು ಅದು ಮರ್ಡರು ಅಂತ. ಯಾರು ಮರ್ಡರ್ ಮಾಡಿದರು ಅದು ಗೊತ್ತಾಗಬೇಕಲ್ಲ. ಆದರೆ ಇವರು ಎಂಥ ಗಿರಾಕಿಗಳು ಅಂತಂದರೆ, ಈ ಕಾಂಗ್ರೆಸ್ನವರು ಮೂಡೋದು ಹಗರಣ ಹೊರಗೆ ಬಂತು. ಸೆಷನ್ ನಾಳೆ ಶುರುವಾಗ್ತದಂದರೆ ಅಲ್ಲಿ ಚರ್ಚೆನೇ ಮಾಡಬಾರ್ದು. ಅದಕ್ಕೇನು ಮಾಡಿಬಿಟ್ರು, ಮೊದಲೇ ದಿನವೇ ಒಂದು ಇದಕ್ಕೆ ಕೊಟ್ಬಿಟ್ರು, ಆಯೋಗ ಮಾಡಿ. ಯಾಕೆಂದರೆ ಪ್ರಸ್ತಾಪ ಆಗಬಾರ್ದು ಅಂತ. ಇವತ್ತು ನಾಳೆ ಇಲ್ಲಿ ಬರ್ತಾವ್ರೆ, ಅದಕ್ಕೆ ಆ ಇವರು ಪರಶುರಾಮ್ ಕೇಸನ್ನು ಅದು ಇದು ಹಾರ್ಟ್ ಅಟ್ಯಾಕ್ ಅಂತೇಳಿ ಕೊಟ್ಟಿದ್ದಾರೆ. 50 ಲಕ್ಷ ಫ್ಯಾಮಿಲಿಗೆ ಪರಿಹಾರ ಕೊಡ್ತೀನಂದ್ರು, 1 ರೂಪಾಯಿ ಕೊಟ್ಟಿಲ್ಲ. ಖಾಲಿ ಆದ ನಿಮ್ಮ ಖಜಾನೆ ಎಲ್ಲಿಂದ ತಂದು ತುಂಬ್ತೀರಿ? ಇವತ್ತು ನಿಮ್ಮ ಖಜಾನೆಗಳನ್ನು ತುಂಬಿಸ್ಕೊಳ್ಳೋದು ನೋಡ್ತಾ ಇದ್ದೀರಿ. 187 ಕೋಟಿ ರೂಪಾಯಿಗಳನ್ನು ದಲಿತರ ಹಣವನ್ನು ನುಂಗಿ ನೀರು ಕುಡಿದಿದ್ದೀರಿ. ಈ ರೀತಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಇವತ್ತು ಇನ್ನೂ ಒಂದು ಕೇಳಿದೆ, ಹನಿ ಟ್ರ್ಯಾಪ್ ಅಂತೆ. ಏನ್ರಿ ನಿಮ್ಮ ಟ್ರ್ಯಾಪು? ನಿಮ್ಮ ಟ್ರ್ಯಾಪು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದ್ಯಾರೋ ಅರೆಸ್ಟ್ ಆದವರು ಕೂಡ ಹೇಳ್ತಾ ಇದ್ರು, ಅರೆ ನಾವೇ ಸರೆಂಡರ್ ಆಗ್ತಾ ಇದ್ದೀವಿ, ಯಾಕೆಂದರೆ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಬದನಾಮ್ ಆಗಬಾರ್ದಂತೆ. ಹೌದಪ್ಪ, ಯಾಕೆ ಆಗಬಾರ್ದು? ಅವ್ರಿಗೂ ಇದಕ್ಕೇನು ಸಂಬಂಧ? ನೀವು ಯಾರೂ ಕೇಳಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ರು ಅಂತ ಯಾರೂ ಹೇಳಲಿಲ್ಲ. ಆದರೆ ನೀವು ಅರೆಸ್ಟ್ ಆದವರೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂದರೆ ನಿಮ್ಮ ಪ್ರಕಾರ ಅವರು ಅದರಲ್ಲಿದ್ರಾ? ಈಗ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಆದ್ದರಿಂದಲೇ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಇದೊಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಪ್ರೊಟೆಸ್ಟನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಾಟಕ ಬಂದ್ ಮಾಡಿರಿ. ಸಕ್ಕರೆ ಕಾರ್ಖಾನೆ ಇವತ್ತು ಈ ರೈತರು, ಈ ಪ್ರಾಂತ್ಯದ ರೈತರಿಗೆ ಅದು ಪರಿಹಾರ ಆಗಬೇಕು. ಅದರ ಬದಲು ಅದನ್ನು ನೀವು ಬೀಗ ಹಾಕಿಸಿ ಇವತ್ತೆಲ್ರಿಗೂ ತೊಂದರೆ ಕೊಡೋ ಕೆಲಸ ಮಾಡ್ತಾ ಇದ್ದೀರಿ. ಯಾಕೆ ಮಾಡ್ತಾ ಇದ್ದೀರಿ? ಮೊದಲನ್ನು ತೆರೆಸೋ ಕೆಲಸ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ನಾಟಕ ಕಂಪನಿನ ನಮ್ಮ ಜನರು ಎಲ್ಲ ಸೇರಿ ಬಂದ್ ಮಾಡಿ ವಾಪಸ್ ಕಳಿಸ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾಳೆ ನಾಟಕ ಆಡೋಕ್ಕೆ ಬರಬೇಡಿ, ಪರಿಹಾರ ಕೊಡ್ಲಿಕ್ಕೆ ಬನ್ನಿ. ಮಳೆ ಬಂದು ತುಂಬ ಜನ ರೈತರು ಹಾಳಾಗಿದ್ದಾರೆ, ಕಬ್ಬು ಗದ್ದೆಗಳು ಅಲ್ಲೇ ಇದಾಗ್ತಾ ಇದೆ. ಈ ತೊಂದರೆಗಳನ್ನು ಪರಿಹಾರ ಮಾಡೋದಾದರೆ ಬರ್ರಿ, ಬರೀ ಕಿಸ್ಮಿಸ್ ತಿಂದು ಹೋಗೋಕ್ಕೆ ಬರಬೇಡಿ ಅಂತೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಮಾತನಾಡಿದರು. ಇವತ್ತಿನ ದಿವಸ ಈ ನಡೀತಕ್ಕಂಥ ರಾಜ್ಯಪಾಲರು, ದಲಿತರ ರಾಜ್ಯಪಾಲರಾಗಿಗೋಸ್ಕರ ಅವ್ರ ಬಗ್ಗೆ ಅನೇಕ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ಲೀಡರ್ಗಳನ್ನು ಅನೇಕ ರೀತಿ ಮಾತನ್ನು ನಾವು ಕೇಳಿದೆವು. ಇವತ್ತು ನಮ್ಮ ಅಪೋಸಿಷನ್ ಲೀಡರ್ ಆದಂಥ ವಿಧಾನ ಪರಿಷತ್ನ ಸೋದಂಥ ಚಲುವಾದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಕೂಡ ಇವತ್ತು ಉಸ್ತುವಾರಿ ಮಂತ್ರಿಗಳಾದಂಥವ್ರು ಅನೇಕ ರೀತಿಯಲ್ಲಿ MP ಪಾಟೀಲ್ ಅವರಾಗಿರ್ಬೋದು, ಅನೇಕರು ಕೂಡ ಇವತ್ತು ದಲಿತರ ಬಹಳ ಹಗುರ ಮಾತಾಡ್ತಕ್ಕಂಥದ್ದು ಕೂಡ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಏನಾರ ಮುಂದಿನ ದಿನಗಳಲ್ಲಿ ಯಾವುದೇ ಕೂಡ ಸರಿಯಾಗಲಿ ಅಂದರೆ ಇದಕ್ಕಿಂತ ಹೆಚ್ಚಿನ ಹೋರಾಟ ಇಡೀ ನಾವು ರಾಜ್ಯದಲ್ಲಿ ಕೂಡ ನಾವು ಮಾಡ್ತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ವಿಷಯ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವ್ರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಕೂಡ ಇವತ್ತು ನಡೆದಿರೋ ಬೇರೆ ಕೆಲಸಗಳು ಕಾಂಗ್ರೆಸ್ ಹಗರಣ ಬಿಟ್ಟರೆ ಬೇರೆ ಕೆಲಸ ಮಾಡ್ತಾ ಇಲ್ಲ. ಇವತ್ತಿನ ದಿನ ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥ ಮಾತು ಇಷ್ಟು ಹೇಳ್ಕೊಡ್ತೀವಿ. ನಡೀತಕ್ಕಂಥ 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಇರೋದ್ರಿಂದ ಅನೇಕ ರೀತಿಯಲ್ಲಿ ಈಗ ಭಾಗದಲ್ಲಿ ಏನೇನು ಸಮಸ್ಯೆಗಳು ಈ ರಾಜ್ಯದಲ್ಲಿ ನಡೆಸಕ್ಕಿಂತ ಈ ಕಾಂಗ್ರೆಸ್ಸಿನ ರಾಜ್ಯಪಾಲರ ಬಗ್ಗೆ, ನಮ್ಮ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತಾಡಿರೋದಿರ್ಬೋದು, ಅನೇಕ ರೀತಿಯಲ್ಲಿ ಇವತ್ತು ಹಗರಣಗಳು ಬಿಟ್ಟರೆ ಬೇರೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು. ಇವತ್ತಿನ ದಿವಸ ಅನೇಕರು ಕೂಡ ಈ ಕಾರ್ಯಕ್ರಮ ಕೂಡ ಭಾಗವಹಿಸಿದರೆ ನಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸಿದ್ರೆ ಎಲ್ಲರಿಗೂ ನಮಸ್ಕಾರ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.